ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಇದು ಟೋಟಲಿ ಔಟ್ ಆಫ್ ಸಿಲೆಬಸ್ ಟಾಪಿಕ್, ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ತಿಳ್ಕೊಳ್ಬೇಕಾಗಿರುವಂತ ವಿಷಯ. ಯಾಕಂದ್ರೆ ಇಲ್ಲಿ ಸೈಕಾಲಜಿ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ನೀವು ಏನೇ ಕೆಲಸ ಮಾಡ್ತೀರಿ, ಆಸ್ ಎ ಇನ್ವೆಸ್ಟರ್ ಆಗ್ಬೋದು, ಅಥವಾ ಆಸ್ ಎ ಪ್ರೊಫೆಷನಲ್ ಆಗ್ಬೋದು, ಅಥವಾ ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಏನೇ ಕೆಲಸ ಮಾಡ್ತಿದ್ರು ಕೆಲವೊಂದ್ಸಲ ಕೆಲವೊಂದು ವಿಷಯಗಳು ನಮ್ಮ ಬ್ರೈನ್ ಅಲ್ಲಿ ಅಡಗಿರುತ್ತೆ. ಅದು ಕೆಲವೊಂದನ್ನ ಪರ್ಟಿಕ್ಯುಲರ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋಣ. ಜೊತೆಗೆ ನಾವು ಕೂಡ ಒಂದಷ್ಟು ವಿಷಯವನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು. ಯಾಕಂದ್ರೆ ಇರೋ ವಿಷಯನ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ನನಗೆ. ಹಾಗಾಗಿ ಒಂದಷ್ಟು ಮಾಹಿತಿಯನ್ನ ಮೊದಲೇ ಕೊಟ್ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಫ್ಯೂಚರ್ ಅಲ್ಲಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡಿದ್ವಿ, ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ. ಜೊತೆಗೆ ಕನ್ನಡದಲ್ಲಿ ಯಾರು ಮಾಡದೇ ಇರೋಂತ ಕೆಲವು ಪ್ರಯತ್ನಗಳಿಗೆ ಕೈ ಹಾಕಿದ್ವಿ. ಹಾಗಾಗಿ ಕೆಲವು ಸಲ ನಮ್ಗೆ ಇದು ಬೇಕಾ ಅನಿಸ್ಬಿಡುತ್ತೆ. ಅದು ಕೆಲವು ಸಲ ಡಿಮೋಟಿವೇಟ್ ಕೂಡ ಮಾಡ್ಬಿಡ್ಬೋದು. ಸೊ ಅದೆಲ್ಲವನ್ನು ಕ್ಲಿಯರ್ ಮಾಡ್ಕೊಳಕ್ಕಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ನಿಮಗೆ ಔಟ್ ಆಫ್ ಸಿಲೆಬಸ್ ಟಾಪಿಕ್ ಅಂತ ಆಗಲೇ ಹೇಳಿದೆ, ಬಟ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗಿರುವಂತದ್ದು. ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇದ್ರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ಖಂಡಿತ ನಿಮ್ಗೆ ಇದರಿಂದನೂ ಸಾಕಷ್ಟು ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲಿಗೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಉದಾಹರಣೆಗಾಗಿ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಾವು ರೀಸೆಂಟ್ ಆಗಿ ಒಂದು ವೆಬಿನಾರ್ ಕಂಡಕ್ಟ್ ಮಾಡಿದ್ವಿ. ಆ ವೆಬಿನಾರ್ ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಫ್ರೀ ಏನ್ ಇಟ್ಟಿರ್ಲಿಲ್ಲ, 199 ರೂಪೀಸ್ ಇಟ್ಟಿದ್ವಿ. ಯಾಕೆ ಎಲ್ಲಾನು ಕೂಡ ಹೇಳ್ತೀನಿ. ಈ ವೆಬಿನಾರ್ ನಾವು ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ಬಂತು. ಖಂಡಿತ ನಮ್ಮ ವ್ಯೂವರ್ಸ್ ಏನಿದ್ದಾರೆ ತುಂಬಾ ಜನ ಅದನ್ನ ಅಪ್ರಿಶಿಯೇಟ್ ಕೂಡ ಮಾಡಿದ್ರು. ಸಾಕಷ್ಟು ಜನ ಜಾಯಿನ್ ಕೂಡ ಆದ್ರಿ, ಒಂದಷ್ಟು ಹೊಸ ವಿಷಯವನ್ನು ಕೂಡ ತಿಳ್ಕೊಂಡ್ರಿ. ಆದ್ರೆ ಕೆಲವೊಂದು ಕಮೆಂಟ್ ಗಳು ಏನ್ ಬಂದು ಅವೇನಂತಂದ್ರೆ, ಇದನ್ನ ಫ್ರೀ ಆಗಿ ಕೊಟ್ರೆ ಬೇಕಾದ್ರೆ ನೋಡ್ತೀವಿ, ಎಲ್ಲ ಗೂಗಲ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ, ಅದಕ್ಕೆ ವೆಬಿನಾರ್ ಬೇಕಾ, ನಂತರ ಎಷ್ಟು ಚೆನ್ನಾಗಿ ಕಾಳಾಗ್ತಿದ್ದೀರಿ, ಈ ರೀತಿಯ ಕೆಲವು ಕಮೆಂಟ್ ಗಳು ಬಂದ್ವು. ಎಸ್, ಅವ್ರು ಹೇಳ್ದಾಗೆ ಖಂಡಿತ ಎಲ್ಲಾನು ಗೂಗಲ್ ಅಲ್ಲಿ ಸಿಗುತ್ತೆ. ಈವನ್ ಯೂಟ್ಯೂಬ್ ಅಲ್ಲೂ ಕೂಡ ಸಾಕಷ್ಟು ಮಾಹಿತಿ ಸಿಗುತ್ತೆ. ಯೂಟ್ಯೂಬ್ ಒಂದು ಯೂನಿವರ್ಸಿಟಿ. ಇಲ್ಲಿ ಸಮಸ್ಯೆ ಆಗ್ತಿರೋದೇನಂತಂದ್ರೆ ಓವರ್ ಫ್ಲೋ ಆಫ್ ಇನ್ಫಾರ್ಮೇಶನ್. ಯೂಟ್ಯೂಬ್ ಅಲ್ಲಿ ಏನ್ ಕಲಿಯೋದಿಕ್ಕೆ ಸಾಧ್ಯ ಇಲ್ಲ ಹೇಳಿ? ಖಂಡಿತ ಕಲಿಬಹುದು. ಹಾಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕಲಿಬಹುದು. ನೀವು ಯಾವುದೇ ಸಾವಿರಾರು ರೂಪಾಯಿ ಕೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಟ್ರೇಡಿಂಗ್ ಕಲಿತೀರಾ, ಕಲಿಬಹುದು. ಇನ್ವೆಸ್ಟ್ಮೆಂಟ್ ಕಲಿತೀರಾ, ಕಲಿಬಹುದು. ಬೇರೆ ಯಾವುದೇ ಸ್ಕಿಲ್ ಕಲಿತೀರಾ, ಕಲಿಬಹುದು. ಯೂಟ್ಯೂಬ್ ಅಲ್ಲಿ ಎಲ್ಲಾನು ಸಾಧ್ಯ ಇದೆ. ಬಟ್ ಬೇಕಾಗಿರೋದು ಕಲಿಬೇಕು ಅನ್ನೋ ಛಲ ನಿಮಗೆ ಆ ಛಲ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗೋದಿಲ್ಲ. ಸೊ ಫಸ್ಟ್ ಕಮಿಟ್ಮೆಂಟ್ ನಿಮಗ್ ಬೇಕು. ನಾನು ಈ ವಿಷಯ ಕಲಿಬೇಕಂದ್ರೆ ಕಲಿಬೇಕು. ಖಂಡಿತ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅನ್ನ ಯಾವುದೋ 10-15 ನಿಮಿಷದ ವಿಡಿಯೋ ನೋಡಿ ಕಲಿಯಕ್ ಆಗೋದಿಲ್ಲ. 6 ತಿಂಗಳು ಟೈಮ್ ಕೊಡಿ, ಕಲಿತೀರಿ. ಯೂಟ್ಯೂಬ್ ಅಲ್ಲೇ ಫ್ರೀ ಆಗಿ ವಿಷಯನ ತಿಳ್ಕೊಂಡು ಕಲಿಬಹುದು. ಬಟ್ ಅಷ್ಟು ಸಮಯ ಕೊಡಕ್ ಯಾರು ರೆಡಿ ಇಲ್ಲ. 15 ನಿಮಿಷದಲ್ಲಿ ಎಲ್ಲ ಕಲ್ತ್ ಬಿಡ್ಬೇಕು, ನೆಕ್ಸ್ಟ್ ಸ್ಟಾಕ್ ಬೈ ಮಾಡ್ಬಿಡ್ಬೇಕು. ಎಲ್ರೂ ಇದೆ ಬಯಸೋದು. ಯಾರು ಡೆಡಿಕೇಶನ್ ಇಂದ, ಪೇಷನ್ಸ್ ಇಂದ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾರೋ ಖಂಡಿತ ಅವರು ಕಲ್ತಿದ್ದಾರೆ. ಸಾವಿರಾರು ಜನ ಸಿಗ್ತಾರೆ ಆ ಕಲ್ತಿರೋರು. ನಿಮ್ಮಲ್ಲೂ ಯಾರಾದ್ರೂ ಕಲ್ತಿರ್ಬೋದು, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಬ್ಬರಿಗೆ ಮೇ ಬಿ ಅದು ಮೋಟಿವೇಟ್ ಕೂಡ ಆಗ್ಬೋದು. ಎಲ್ಲಾನು ಸಾವಿರಾರು ರೂಪಾಯಿ ಫೀಸ್ ಕೊಟ್ಟೆ ಕಲಿಬೇಕು ಅಂತೇನಿಲ್ಲ. ಬಟ್ ಫೀಸ್ ಯಾವಾಗ ಬರುತ್ತೆ ಅದೆಲ್ಲವೂ ಕೂಡ ನಾನು ಹೇಳ್ತೀನಿ ಮುಂದೆ. ಇಲ್ಲಿ 199 ಪ್ರೈಸ್ ಇಟ್ಟು ಅಂದ ತಕ್ಷಣ ಅದಕ್ಕೂ ಬೇರೆ ಬೇರೆ ಕಾರಣಗಳಿದೆ. ಜೊತೆಗೆ ಇದು ಒಂದು ಕಮಿಟ್ಮೆಂಟ್. ನೀವು 199 ಪೇ ಮಾಡಿದ್ರಿ ಅಂದ ತಕ್ಷಣ ನೆಕ್ಸ್ಟ್ ನಮ್ಮ ಜವಾಬ್ದಾರಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ರೀತಿ ವಿಷಯಗಳು ಬಂದಾಗ, ಎಸ್ಪೆಷಲಿ ಕಮೆಂಟ್ ಅಲ್ಲಿ ಈ ರೀತಿ ಪ್ರಶ್ನೆಗಳು ಬಂದಾಗ, ಇದು ಪೂರ್ತಿ ಜನರ ತಪ್ಪಲ್ಲ. ಇದು ನಮ್ಮ ಬ್ರೈನ್ ನಲ್ಲೇ ನಡೆಯೋ ಒಂದು ಸೈಕಾಲಜಿಕಲ್ ಗ್ಲಿಚ್. ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನೀವು ದುಡ್ಡು ಖರ್ಚು ಮಾಡೋ ರೀತಿನೇ ಖಂಡಿತ ಬದಲಾಗುತ್ತೆ. ಈ ವಿಡಿಯೋದಲ್ಲಿ ನಾವು 3 ವಿಷಯ ನೋಡೋಣ. ಮೊದಲನೇದು, ಫ್ರೀ ಆಗಿ ಸಿಗಬೇಕು ಅನ್ನೋ ಆ ಮನಸ್ಥಿತಿಯಿಂದ ಇರುವಂತ ನಿಜವಾದ ಸೈಕಾಲಜಿ ಏನು. ಎರಡನೇದು, ಪ್ರೀಮಿಯಮೈಸೇಷನ್ ಅಂದ್ರೇನು, ಇಂಡಿಯಾದಲ್ಲಿ ಈಗ ಅದು ಎಷ್ಟು ದೊಡ್ಡ ವೇವ್ ಆಗಿದೆ. ಮೂರನೇದು, ನಾಲೆಡ್ಜ್ಗೆ ಪ್ರೈಸ್ ಇಡೋದು ಸರಿನಾ. ಅಂಡ್ ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಫ್ರೀ ಕಂಟೆಂಟ್ಗೆ ನಿಜವಾಗ್ಲೂ ದುಡ್ಡು ಕೊಡ್ತಿರೋದು ಯಾರು? ನೀವು ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಸಿಗೋದೆಲ್ಲ ಫ್ರೀ ಅಂತ ಅಂದ್ಕೊಂಡಿರ್ಬೋದು, ಬಟ್ ಅದಕ್ಕೂ ಕೂಡ ದುಡ್ಡು ಕೊಡ್ತಾ ಇದ್ದೀರಿ. ಅದು ಹೇಗೆ? ಈ ಎಲ್ಲ ವಿಷಯನ ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಇನ್ ಕೇಸ್ ನೀವೇ ಏನಾದ್ರೂ ಒಬ್ಬ ಕ್ರಿಯೇಟರ್ ಆಗಿದ್ರೆ, ಫ್ರೀಲಾನ್ಸರ್ ಆಗಿದ್ರೆ, ಅಥವಾ ಪ್ರೊಫೆಷನಲ್ ಆಗಿದ್ರೆ, ನಿಮ್ ಕೆಲ್ಸಕ್ಕೆ ನೀವು ಪ್ರೈಸ್ ನ ಹೇಗೆ ಕೇಳಬೇಕು ಅದು ಕೂಡ ಗೊತ್ತಾಗುತ್ತೆ. ನನಗೆ ಬಿಗಿನಿಂಗ್ ಅಲ್ಲೇ ಹೇಳಿದೆ, ಪ್ರತಿಯೊಬ್ಬರಿಗೂ ಇದು ಇಂಪಾರ್ಟೆಂಟ್ ಅಂತ. ಇದೇ ಕಾರಣಕ್ಕೆ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಕ್ಯಾಮರಾಮನ್ ಅಂತ ಇಟ್ಕೊಳ್ಳಿ. ಒಂದ್ ಮದುವೆ ಫಂಕ್ಷನ್ ಗೆ ಒಂದು ಫೋಟೋ ತಕ್ಕೊಡಕ್ಕೆ 1 ಲಕ್ಷ ರೂಪಾಯಿ ಅಥವಾ 1.5-2 ಲಕ್ಷ ಎಷ್ಟೋ ಚಾರ್ಜ್ ಮಾಡ್ತಾರೆ. ಒಂದಿನ 2-3 ಜನ ಬಂದು ಫೋಟೋ ತಕ್ಕೊಡ್ತಾರೆ. ಅಷ್ಟಕ್ಕೆ 1 ಲಕ್ಷ ಕೊಡ್ಬೇಕಾ ಅನ್ಕೊಳ್ತೀರಾ? ಇಲ್ಲಿ ಫ್ರೀ ಆಗಿ ಆಪ್ಷನ್ ಇದೆ. ಮೊಬೈಲ್ ಆಗಿ ನೀವೇ ಬೇಕಾದ್ರೆ ತಕೊಳ್ಬಹುದು, ಅಥವಾ ನೀವೇ ಒಂದು ಕ್ಯಾಮ್ರಾ ತಗೊಂಡ್ಬಿಟ್ರೆ ಅದೇ 1 ಲಕ್ಷ ಇನ್ವೆಸ್ಟ್ ಮಾಡಿ ನೀವೇ ತಕೊಳ್ಬಹುದು. ಬಟ್ ಯಾಕೆ ಕ್ಯಾಮ್ರಾಮನ್ಗೆ 1 ಲಕ್ಷ ಕೊಟ್ಟು ಕರ್ಕೊಂಡ್ ಬರ್ತೀರಿ? ಅಥವಾ ಒಬ್ಬ ಆರ್ಕಿಟೆಕ್ಟ್ ಅಥವಾ ಡಾಕ್ಟರ್ ಸುಮ್ನೆ ಕನ್ಸಲ್ಟೇಷನ್ಗೆ ಅಷ್ಟ್ ಯಾಕೆ ಚಾರ್ಜ್ ಮಾಡ್ತೀಯಾ ಅಂತ ಕೇಳ್ತೀರಾ?
ಕೇಳೋದಾದ್ರೆ ಅದರ ಅರ್ಥ ಇಗ್ನೋರೆನ್ಸ್ ಅಂಡ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸಮಸ್ಯೆ ಯಾರಲ್ಲಿದೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಗೆ ಯಾರಾದ್ರೂ ಚಾರ್ಜ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೀವು ಆ ವ್ಯಕ್ತಿಯ ಸ್ಕಿಲ್ಸ್ ಪ್ಲಸ್ ಹಾರ್ಡ್ ವರ್ಕ್ ಪ್ಲಸ್ ಎಜುಕೇಶನ್, ಡೆಡಿಕೇಶನ್, ಸ್ಯಾಕ್ರಿಫೈಸ್, ಕ್ರಿಯೇಟಿವಿಟಿ, ಎಕ್ಸ್ಪರ್ಟೈಸ್, ರಿಸರ್ಚ್ ಪ್ಲಸ್ ಕೊನೆಗೆ ಟೂಲ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್, ಇಷ್ಟಕ್ಕೆಲ್ಲ ಸೇರಿ ನಾವು ಪೇ ಮಾಡೋದು. ಯಾರಿಗಾದ್ರೂ ಪೇ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಬ್ಬ ಕ್ಯಾಮರಾಮನ್ಗೆ ಪೇ ಮಾಡ್ತೀವಿ ಅಂದ್ರೆ ಅವನಿಗಿರುವಂತ ಸ್ಕಿಲ್ಗೆ, ಅವನು ಕೊಡೋ ಟೈಮ್ಗೆ, ಅವನು ಇನ್ವೆಸ್ಟ್ ಮಾಡಿರುವಂತ ಟೂಲ್ಸ್, ಕ್ಯಾಮರಾಸ್ ಆಗ್ಬೋದು, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಅದಕ್ಕೆ ನಾವು ಪೇ ಮಾಡ್ತಾ ಇರೋದು. ನಮ್ಗೆ ಅವರ ಅವಶ್ಯಕತೆ ಇಲ್ಲ ಅಂದ್ರೆ ಖಂಡಿತ ಅದನ್ನ ನಾವೇ ಮಾಡ್ಕೋಬಹುದು. ಹಾಗೇನು ಯಾಕೆ ಪೇ ಮಾಡಬೇಕು, ಫ್ರೀಯಾಗಿ ಅವೈಲೇಬಲ್ ಇದೆ ಅಂದ್ರೆ ಅನ್ಸಿದ್ರೆ ಖಂಡಿತ ಬಿಟ್ಬಿಡಿ. ಎಸ್, ನಾನು ಅವಾಗ್ಲೇ ಹೇಳಿದ್ನಲ್ಲ, ಕಲಿಬಹುದು ಮಾರ್ಕೆಟ್ ಅಲ್ಲಿ ವಿಷಯನ, ಬಟ್ ಅದಕ್ಕೆ ಫೀಸ್ ನಾವು ಬೇರೆ ರೀತಿಯಾಗಿ ಪೇ ಮಾಡ್ತೀವಿ ಅಷ್ಟೇ, ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಲ್ಲ. ಇಲ್ಲಿ ನೀವು ರಿವರ್ಸ್ ಆಗಿ ಯೋಚನೆ ಮಾಡಿ. ನೀವು ಯಾವ್ದೋ ಒಂದು ಸರ್ವಿಸ್ ಕೊಡ್ತಾ ಇದ್ದೀರಿ, ಅದು ಯಾವ್ದಾದ್ರು ಆಗಿರ್ಲಿ, ನಿಮ್ಮ ಹತ್ರನು ಸರ್ವಿಸ್ ತಗೊಳ್ಳೋರು ನಿಮ್ ತರಾನೇ ಯೋಚನೆ ಮಾಡಿದ್ರೆ ಅವಾಗ ಏನನ್ಸುತ್ತೆ, ಥಿಂಗ್ಸ್ ಟರ್ನ್ ಡಿಫ್ರೆಂಟ್ಲಿ, ರೈಟ್? ಸೊ ನಾನು ಅವಾಗ್ಲೇ ಹೇಳಿದೆ, ನಾವು ಯಾಕೆ 199 ಇಟ್ವಿ ಅಂತ. ಯಾವುದೇ ಶುಗರ್ ಕೋಟಿಂಗ್ ಇಲ್ಲದೆ ಡೈರೆಕ್ಟ್ ಆಗಿ ನಾನು ಹೇಳೋದಾದ್ರೆ, ನಮ್ಗೆ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಲಾಟ್ಸ್ ಲಿಮಿಟೆಡ್, ಜೊತೆಗೆ ಟಾಪಿಕ್ ಬಹಳನೇ ಇಂಪಾರ್ಟೆಂಟ್, ಜೊತೆಗೆ ಇತ್ತೀಚೆಗೆ ಸಾಕಷ್ಟು ಡಿಸ್ಕಷನ್ ಅಲ್ಲಿರುವಂತ ಟಾಪಿಕ್. ತುಂಬಾ ಜನ ಈಗಾಗಲೇ ನಮಗೆ ಪರ್ಸನಲಿ ಕೇಳಿದಂತ ಟಾಪಿಕ್. ಆಕ್ಚುಲಿ ನಾವು ಯಾವುದೇ ಟಾಪಿಕ್ ನ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ನಮ್ ಕ್ಲೈಂಟ್ಸ್ ಯಾರೋ ಕೇಳಿರ್ತಾರೆ, ಅದರಲ್ಲೂ ಯಾರೋ ಒಬ್ರು ಕೇಳಿದ್ರು ಅಂತ ನಾವು ಅದನ್ನ ಡಿಸೈಡ್ ಮಾಡೋದಿಲ್ಲ. ಏನಾದ್ರೂ ಒಂದು 20-30 ಜನ ಕೇಳಿದ್ರ ಅಂತ ಸಂದರ್ಭದಲ್ಲಿ ಮಾತ್ರ ಆ ಟಾಪಿಕ್ ನ ತಗೊಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಒಂದು ಸ್ಪೆಸಿಫಿಕ್ ಗ್ರೂಪ್ಗೆ ಈ ವಿಷಯ ಉಪಯೋಗ ಆಗುವಂತದ್ದು. ಸ್ಲಾಟ್ಸ್ ಲಿಮಿಟೆಡ್ ಇರೋದ್ರಿಂದ ಫ್ರೀ ಅಂತ ಹಾಕಿದ್ರೆ ಏನಾಗುತ್ತೆ, ಎಲ್ಲರೂ ಜಾಯ್ನ್ ಆಗ್ತಾರೆ. ಅದು ಅವಶ್ಯಕತೆ ಇದೆಯೋ ಇಲ್ವೋ ಬೇರೆ ವಿಚಾರ, ಅದರಲ್ಲಿ ಆಸಕ್ತಿ ಇದೆಯೋ ಇಲ್ವೋ ಬೇರೆ ವಿಚಾರ, ಬಟ್ ಜಾಯ್ನ್ ಅಂತೂ ಎಲ್ಲರೂ ಆಗ್ತಾರೆ. ಬಟ್ ಆ ವಿಷಯದ ಬಗ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇರೋರಿಗೆ ಮಿಸ್ ಆಗ್ಬೋದು ಸ್ಲಾಟ್ಸ್ ಲಿಮಿಟೆಡ್ ಇರೋದ್ರಿಂದ. ಹಾಗಾಗಿ ಆ ಒಂದಷ್ಟು ಲಿಮಿಟೇಷನ್ಸ್ ನ ಮಾಡ್ಲಿಕ್ಕೆ, ಶಾರ್ಟ್ ಲಿಸ್ಟ್ ಅನ್ನ ಮಾಡಲಿಕ್ಕೆ ಅಥವಾ ಫಿಲ್ಟರ್ ಮಾಡ್ಲಿಕ್ಕೋಸ್ಕರ ಇದನ್ನ ಮಾಡ್ತೀವಿ. ಹಾಗೆ ಇನ್ನೊಂದು ವಿಷಯ, ಮೇ ಬಿ 199 ರೂಪಾಯಿ ಪೇ ಮಾಡೋಕ್ಕೂ ಕಷ್ಟ ಆಗುವಂತ ಜನ ಇರ್ಬೋದು, ಅವ್ರ ಬಗ್ಗೆ ನಮಗ್ ಗೌರವ ಇದೆ. ಜೊತೆಗೆ ನಾವೇನು ಟಾಪಿಕ್ ಕವರ್ ಮಾಡಿದ್ವಿ 199 ಕೂಡ ಜಾಸ್ತಿ ಅನ್ನೋರಿಗೆ ಆ ಟಾಪಿಕ್ ನ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಜಾಸ್ತಿ ಅವಶ್ಯಕತೆ ಇರುತ್ತೆ. ಎಸ್ಪೆಷಲಿ ಅಂತವ್ರಿಗಾಗಿ ನಮ್ಮ ಫ್ರೀ ಕಂಟೆಂಟ್ ಇದ್ದೇ ಇದೆ. ಏನ್ ಹೇಳಿದ್ರಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ, ಎಲ್ಲ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ ಅಂತ. ಆಲ್ಮೋಸ್ಟ್ ನಮ್ಮ ಚಾನಲ್ ಅಲ್ಲೇ ಎಲ್ಲಾನು ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಹೊಸಬ್ರಾಗಿದ್ರೆ ಜಸ್ಟ್ ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಹೋದ್ರೆ ಸುಮಾರು ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಕೆಲವು ಪ್ಲೇ ಲಿಸ್ಟ್ ಹೇಳ್ತೀನಿ, ಕೇಳ್ಕೊಳ್ಳಿ. ಫಂಡಮೆಂಟಲ್ ಅನಾಲಿಸಿಸ್ ಇದೆ, ಫ್ರೀ ಕೋರ್ಸ್ ಆನ್ ಫಂಡಮೆಂಟಲ್ ಅನಾಲಿಸಿಸ್ ಇದೆ. ಹಾಗೆ ಇದರಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಪ್ಲೇ ಲಿಸ್ಟ್ ಇದೆ ನೋಡಿ, ಇಲ್ಲಿದೆ, ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಳ್ಳಿ ಅಂತ. ಆಲ್ಮೋಸ್ಟ್ ಸುಮಾರು ಕಾನ್ಸೆಪ್ಟ್ ಗಳನ್ನ ನಾನು ಈ ಸೀರೀಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈ ಪ್ಲೇ ಲಿಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 217 ವಿಡಿಯೋಸ್ ಇದೆ ಇದರಲ್ಲಿ, ಸುಮಾರು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ಇನ್ನು ಸೆಕ್ಟರ್ ವೈಸ್ ತಿಳ್ಕೊಳ್ಬೇಕಾ, ಫ್ಯೂಚರ್ ಅಲ್ಲಿ ಅವಕಾಶಗಳು ಯಾವ ಸೆಕ್ಟರ್ ಅಲ್ಲಿ ಹೆಚ್ಚಿಗೆ ಇದ್ದಾವೆ ಅಂತ ತಿಳ್ಕೊಳ್ಬೇಕಾ, ಇಲ್ಲಿದೆ ನೋಡಿ, ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್. 114 ವಿಡಿಯೋಸ್ ಇದೆ ಈ ಪ್ಲೇ ಲಿಸ್ಟ್ ಅಲ್ಲಿ. ಹಾಗೆ ನಿಮ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಾಗ್ಬೇಕಾ, ಅದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ನೋಡ್ಬೋದು ಇಲ್ಲಿ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ 21 ವಿಡಿಯೋಸ್ ಇದೆ ಮ್ಯೂಚುವಲ್ ಫಂಡ್ ರಿಲೇಟೆಡ್. ಹೇಗೆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬೇಕು, ಏನೆಲ್ಲ ತಪ್ಪುಗಳನ್ನ ಮಾಡ್ತೀವಿ, ಹೇಗೆ ಅವಾಯ್ಡ್ ಮಾಡಬೇಕು, ಎಲ್ಲ ವಿಷಯಗಳಿದೆ. ಕಲಿಯೋರ್ಗೆ ನಮ್ ಚಾನಲ್ ಅಲ್ಲೇ 106 ವಿಡಿಯೋಸ್ ಇದೆ, ಕನ್ನಡದಲ್ಲೇ ಇದೆ. ಜೊತೆಗೆ ಎಐ ಅನ್ನ ಬಳಸ್ಕೊಂಡು ಸ್ಟಾಕ್ ಅನ್ನ ಹೇಗೆ ಅನಲೈಸ್ ಮಾಡಬಹುದು, ಅದ್ರ ಬಗ್ಗೆ ಕೂಡ ಈಗಾಗಲೇ ವಿಡಿಯೋಸ್ ಬಂದಿದೆ. ಸೊ ಸಾಕಷ್ಟು ವಿಡಿಯೋಸ್ ಈಗಾಗಲೇ ಫ್ರೀ ಆಗೇ ಇದೆ. ಬಟ್ ನಿಮ್ಗೆ ಬೇಕಾಗಿರೋದಿಲ್ಲಿ ಫೀಸ್ ಪೇ ಮಾಡಬೇಕು ಅಥವಾ ಮಾಡಬಾರ್ದು, ನೆಕ್ಸ್ಟ್ ಅದು ಕಲಿಯೋ ಇಂಟ್ರೆಸ್ಟ್ ಇರೋರ್ಗೆ, ಪೇಷನ್ಸ್ ಇರೋರ್ಗೆ ಈಗಾಗಲೇ ಫ್ರೀ ಆಗಿ ನಮ್ಮ ಚಾನಲ್ ಅಲ್ಲೇ ಕಂಟೆಂಟ್ ಇದೆ. ಇಲ್ಲ ನಮ್ಗೆ ಅಷ್ಟೊಂದು ಸಮಯ ಕೊಡೋಕ ಆಗೋಲ್ಲ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನೋರು ಈ ತರದ ಪ್ರೋಗ್ರಾಮ್ ಗಳಿಗೆ ಜಾಯ್ನ್ ಆಗ್ಬೋದು. ಅದು ಕೂಡ ಯಾರಿಗೂ ಏನು ಬಲವಂತ ಅಲ್ಲ, ದಟ್ಸ್ ದೇರ್ ಓನ್ ಡಿಸಿಷನ್. ಹಾಗೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಖಂಡಿತ ಬಂದಂತ ಕಮೆಂಟ್ ಗಳಿಗೆ ಉತ್ತರ ಕೊಡೋದಕ್ಕಲ್ಲ, ಬಟ್ ನಾವಿಲ್ಲಿ ಒಂದು ಗೆರೆಯನ್ನ ಎಳಿಬೇಕು, ಲಕ್ಷ್ಮಣ್ ರೇಖೆ. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ಲ, ನಾವ್ ಈ ತರದ 16 ಪ್ರೋಗ್ರಾಮ್ ಗಳನ್ನ ಮಾಡ್ತಾ ಇದೀವಿ. ಅಂಡ್ ಕನ್ನಡದಲ್ಲಿ ಯಾರು ಮಾಡದೇ ಇರೋಂತ ಕೆಲಸಗಳಿಗೆ ಕೈ ಹಾಕಿದೀವಿ. ಗೊತ್ತಿಲ್ಲ ಅದ್ರಲ್ಲಿ ನಮ್ಗೆ ಸಕ್ಸಸ್ ಸಿಗುತ್ತಾ ಇಲ್ವೋ, ಬಟ್ ಕೈ ಹಾಕಿದೀವಿ. ಹಾಗಾಗಿ ಈ ತರದ ಅನೌನ್ಸ್ಮೆಂಟ್ ಗಳು ಮುಂದೆ ಕೂಡ ಬರ್ತಾನೆ ಇರ್ತವೆ. ಹಾಗೆ ಈ ರೀತಿ ವಿಷಯಗಳು ಬಂದಾಗ ಪ್ರಶ್ನೆಗಳು ಹೇಳ್ತಾವಲ್ಲ, ಇದರಿಂದ ಒಂದು ದೊಡ್ಡ ಸೈಕಾಲಜಿ ಇದೆ. ಇದು ನಾನು ನಮ್ಮದೇ ಕ್ಲೈಂಟ್ ಆಗಿರುವಂತ ಒಬ್ರು ಪ್ರೊಫೆಸರ್ ಹತ್ರ ಸುಮಾರು 1 ಅವರ್ ಡಿಸ್ಕಸ್ ಮಾಡಿದಾಗ ಅವರು ಡೀಟೇಲ್ ಆಗಿ ಹೇಳಿದ್ರು, ಸೈಕಾಲಜಿ ಪ್ರೊಫೆಸರ್. ಜೊತೆಗೆ ಅವರೇ ನನಗೆ ಈ ವಿಡಿಯೋನ ಮಾಡ್ಲಿಕ್ಕೆ ಇನ್ಸಿಸ್ಟ್ ಮಾಡಿದ್ದು ಕೂಡ, ಈ ಟಾಪಿಕ್ ಮೇಲೆ ಒಂದು ವಿಡಿಯೋ ಕವರ್ ಮಾಡಿ ಹೇಳಿ ಅಂತ. ಹಾಗಾದ್ರೆ ಅದ್ರ ಹಿಂದೆ ಇರುವಂತ ಸೈಕಾಲಜಿ ಏನು, ಮೊದಲು ಅಲ್ಲಿಂದನೇ ಶುರು ಮಾಡೋಣ. 1 ನಿಮಿಷ ಎಲ್ಲಾನು ಫ್ರೀ ಆಗಿ ಕೊಡ್ತೀವಿ ಅನ್ಕೊಳ್ಳಿ. ಈಗ ಒಂದ್ ಪ್ರಶ್ನೆ, ಆ ಫ್ರೀ ಹಿಂದೆ ಇರೋ ಕೆಲಸ ಫ್ರೀನಾ? ಒಂದ್ ವಿಡಿಯೋ ನೋಡ್ಲಿಕ್ಕೆ ನಿಮ್ಗೆ 10 ರಿಂದ 15 ನಿಮಿಷ ಅಥವಾ 20 ನಿಮಿಷ ಆಗ್ಬೋದು. ಬಟ್ ಅದ್ರ ಹಿಂದೆ ನಮ್ಮ ಕೆಲಸ ಎಷ್ಟಿರುತ್ತೆ, ಇದನ್ನ ಮಾಡಿರೋರಿಗೆ ಚೆನ್ನಾಗಿ ಅನುಭವ ಇರುತ್ತೆ, ಬರೀ ವಿಡಿಯೋ ನೋಡ್ಕೊಂಡು ಇರೋರಿಗೆ ಅನುಭವ ಇರೋದಿಲ್ಲ. ಯಾರಾದ್ರೂ ಪ್ರಯತ್ನ ಪಟ್ಟಿರ್ತಾರಲ್ಲ ಒಂದ್ ವಿಡಿಯೋ ಮಾಡಕ್ಕೆ, ಅವ್ರಿಗೆ ಚೆನ್ನಾಗಿ ಅನುಭವ ಇರುತ್ತೆ. ನಾವು ಯಾವ್ದಾದ್ರು ಒಂದು ವಿಡಿಯೋ ಮಾಡ್ತೀವಿ ಅಂತಂದ್ರೆ
ಅದರಿಂದ ಒಂದು ರಿಸರ್ಚ್ ಟೀಮ್ ಇರುತ್ತೆ, ಗಂಟೆಗಟ್ಲೆ ಕೆಲಸ ಮಾಡಬೇಕಾಗುತ್ತೆ, ಎಡಿಟಿಂಗ್ ಟೀಮ್ ಇರುತ್ತೆ, ವೆಬ್ಸೈಟ್ ಅಂಡ್ ಟೆಕ್ ಡೆವಲಪರ್ಸ್, ಹೋಸ್ಟಿಂಗ್, ಡೊಮೈನ್, ಈ ರೀತಿ ಕೆಲಸ ಇರುತ್ತೆ. ಏನು ರೆಂಟ್, ಕರೆಂಟ್, ಇಂಟರ್ನೆಟ್, ಎಕ್ವಿಪ್ಮೆಂಟ್, ಸಾಫ್ಟ್ವೇರ್, ಡೇಟಾ, ಸಬ್ಸ್ಕ್ರಿಪ್ಷನ್ಸ್, ಇವ್ಯಾವುದು ಏನು ಫ್ರೀ ಬರೋದಿಲ್ಲ ಅಲ್ವಾ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಟೈಮ್. ಸೊ ಟೈಮ್ ಕೊಡೋದು ಬಿಡೋದು ನಮ್ ಚಾಯ್ಸ್, ಬಟ್ ಫ್ರೀ ಅಲ್ಲ ಅಲ್ವಾ ಎಲ್ಲಾನು. ಜಗತ್ತಲ್ಲಿ ಯಾವ ಕಂಟೆಂಟ್ ಕೂಡ ಫ್ರೀ ಇಲ್ಲ, ಯಾರೋ ಒಬ್ರು ಅದಕ್ಕೆ ಬೆಲೆ ಕೊಡ್ತಿರ್ತಾರೆ. ಇಲ್ಲಿ 3 ಪಾಸಿಬಿಲಿಟೀಸ್ ಇರೋದಕ್ಕೆ ಸಾಧ್ಯ ಇರೋದು. ಒಂದು, ನೀವು ದುಡ್ಡು ಕೊಡ್ತೀರಾ, ಆಗ ಆ ಕ್ರಿಯೇಟರ್ ನಿಮ್ಗೆ ಲೋಯಲ್ ಆಗ್ತಾರೆ, ನಿಮ್ಗೆ ಒಳ್ಳೆ ವಿಷಯ ತಲುಪಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ, ಕಾಳಜಿ ಜಾಸ್ತಿ ಆಗುತ್ತೆ, ನಿಮ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳಕ್ಕೆ ಶುರು ಮಾಡ್ತಾರೆ. ಇನ್ ಕೇಸ್ ಕ್ರಿಯೇಟರೇ ಕೊಡ್ತಾ ಹೋಗ್ತಾನ, ಅದು ಜಾಸ್ತಿ ದಿನ ಸಸ್ಟೈನ್ ಆಗಕ್ ಆಗಲ್ಲ, ಯಾಕಂದ್ರೆ ಅವರ ಸಮಯ, ಆರೋಗ್ಯ, ಫ್ಯಾಮಿಲಿ ಟೈಮ್ ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಅಂಡ್ ಮೂರನೇ ವ್ಯಕ್ತಿ ಕೊಡ್ತಾನೆ. ಇಲ್ಲೇ ಸ್ವಲ್ಪ ಡೇಂಜರ್ ಇರೋದು. ಆ 3ನೇ ವ್ಯಕ್ತಿ ಯಾರು? ಸುಮಾರು ಜನ ಬೇರೆ ಬೇರೆ ಅಪ್ಲಿಕೇಶನ್ ಗಳನ್ನ ಪ್ರಮೋಟ್ ಮಾಡ್ತಾರೆ. ಅದು ಯೂಸ್ಫುಲ್ ಎಲ್ವಾ, ಎಲ್ರಿಗೂ ಉಪಯೋಗ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಅದು ಲಾಸ್ ಕೂಡ ಮಾಡಬಹುದು ಆ ಪ್ಲಾಟ್ಫಾರ್ಮ್ ಗಳನ್ನ ಬಳಸ್ತಾ. ಆ ರೀತಿ 3ನೇ ವ್ಯಕ್ತಿ ಹತ್ರನೂ ಕೂಡ ಪೇ ಮಾಡಿಸ್ತಾರೆ. ನನಗೂ ಕೂಡ ಮೇಲ್ಸ್ ಬರುತ್ತೆ, ತುಂಬಾನೇ ಬರುತ್ತೆ. ನಾನು ಜಸ್ಟ್ ಒಂದು ಉದಾಹರಣೆಗಾಗಿ ಇಲ್ಲಿ ಓಪನ್ ಮಾಡಿದ್ದೀನಿ ನನ್ನ ಇಮೇಲ್ ಐಡಿನ. ಕೊಲಾಬರೇಷನ್ ಇನ್ಕ್ವೈರಿ, ಪಾರ್ಟ್ನರ್ಶಿಪ್ ಆಪರ್ಚುನಿಟಿ, ಡೇಟ್ ಕೂಡ ನೋಡಬಹುದು, 29, 30, 31 ಹಿಂಗಿದಾವೆ ಇಮೇಲ್ಗಳು. ರೆಫರಲ್ ಪಾಲುದಾರಿಕೆ, ಕೊಲಾಬರೇಷನ್ ಆಪರ್ಚುನಿಟಿ, ಪಾರ್ಟ್ನರ್ಶಿಪ್ ಕನ್ವರ್ಸೇಷನ್ ಫಾರ್ ಕೊಲಾಬ್, ಪೇಯ್ಡ್ ಕೊಲಾಬರೇಷನ್ ಆಪರ್ಚುನಿಟಿ. ಡೇಟ್ ಕೂಡ ಇಲ್ಲಿ ನೋಡಬಹುದು. ಇಲ್ಲಿ ಇರೋದ್ರಲ್ಲಿ 60-70% ಪೇಯ್ಡ್ ಕೊಲಾಬರೇಷನ್ ಇಮೇಲ್ಗಳೇ ಇದಾವೆ. ನಾನು ಯಾವ್ದಕ್ಕೂ ಒಂದಕ್ಕೂ ರಿಪ್ಲೈ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದ್ರೆ ನಾನೇ ಆ ಅಪ್ಲಿಕೇಶನ್ ಗಳನ್ನ ಅಥವಾ ಆ ಪ್ಲಾಟ್ಫಾರ್ಮ್ ಗಳನ್ನ ಬಳಸಿರೋದಿಲ್ಲ. ನಾನು ನಿಮಗ್ ಬಳಸಿ ಅಂತ ಹೇಗೆ ಹೇಳಿ? ನಾನು ಒಂದೇ ಒಂದು ಬಳಸಿ ಅಂತ ಹೇಳ್ತಿರೋದು. ಅದ್ಯಾವ್ದು ಅಂತ ನಿಮಗೆ ಗೊತ್ತು, ಅಕೌಂಟ್ ಓಪನ್ ಮಾಡಕ್ ಹೇಳ್ತೀನಿ. ಅದನ್ನ ನೆಗೋಷಿಯೇಟ್ ಮಾಡಕ್ ನಾನು 6-8 ತಿಂಗಳು ತಗೊಂಡೆ. ಉಪಯೋಗ ಆಗುತ್ತಾ, ಅವಶ್ಯಕತೆ ಇದೆಯಾ, ಅದರಿಂದ ಏನು ಸಮಸ್ಯೆ ಇಲ್ವಾ, ಜನರಿಗೆ ತೊಂದರೆ ಆಗ್ಬಾರ್ದು, ಈ ರೀತಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ವಿಷಯಗಳು ನನ್ನ ತಲೆಯಲ್ಲಿ ಇರುತ್ತೆ. ಇವಾಗ್ಲೂ ಕೊಲಾಬ್ರೇಷನ್ ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ವೀಕ್ಲಿ 1 or 2 ವಿಡಿಯೋಸ್ ಅದ್ರ ಬಗ್ಗೆನೇ ಮಾಡ್ಬೋದು. ಪ್ರೂಫ್ ನಿಮ್ಗೆ ತೋರಿಸ್ಬಿಟ್ಟೆ. ಇಲ್ಲೇನಾಗುತ್ತೆ ಅಂದ್ರೆ ಯಾವ್ದಾವ್ದೋ ನಾವು ಕೊಲಾಬ್ರೇಟ್ ಮಾಡ್ಕೊಂಡು ಮಾಡಿ ನನಗೆ ಹಣ ಬರ್ಬೋದು, ಬಟ್ ನಿಮ್ಗೆ ಬರುತ್ತಾ ಇದು ಪ್ರಶ್ನೆ. ನಾನ್ ನೋಡೋದೇನು, ನಿಮಗೂ ಬರಬೇಕು ಅಂತ ಅಪಾರ್ಚುನಿಟೀಸ್ ನ. ಹಾಗೆ ನಾವು ಯಾವುದೇ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು ಅಷ್ಟೇ, ನಾವು ನಮ್ಮ ಲಾಭವನ್ನ ಮಾತ್ರ ನೋಡ್ಕೊಂಡು ಮಾಡೋದಿಲ್ಲ. ಅಟ್ ದ ಸೇಮ್ ಟೈಮ್ ನಿಮಗೂ ಅದರಿಂದ ಲಾಭ ಆಗ್ಬೇಕು. ಆಗಿದ್ರೆ ಮಾತ್ರನೇ ನಾವು ಅಲ್ಲಿ ಮುಂದಕ್ಕೆ ಹೋಗೋದು. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವು ಯಾವುದೇ ಕಂಟೆಂಟ್ ನೋಡಿ, ನೀವು ಆ ಕಂಟೆಂಟ್ಗೆ ದುಡ್ಡು ಕೊಡ್ತಾ ಇಲ್ಲ ಅಂದ ತಕ್ಷಣ ಅದು ಫ್ರೀ ಅಂತ ಅಲ್ಲ. ನೀವು ಅದಕ್ಕೆ ದುಡ್ಡು ಕೊಡದೇ ಇದ್ರೆ ನೀವು ಆ ಕಂಟೆಂಟ್ ನ ಕಸ್ಟಮರ್ ಅಲ್ಲ, ಆದ್ರೆ ಆ ಕಂಟೆಂಟ್ ನ ಟಾರ್ಗೆಟ್ ಆಗಿರ್ತೀರಿ. ಟಾರ್ಗೆಟ್ಗೂ ಕಸ್ಟಮರ್ಗೂ ವ್ಯತ್ಯಾಸ ಇದೆ. ಕಸ್ಟಮರ್ ಆಗ್ತಿರೋ ಕಂಟೆಂಟ್ ನಿಮ್ ಕೈಲೇ ಇದೆ. ಈ ಎಲ್ಲ ಸೈಕಾಲಜಿಕಲ್ ಮ್ಯಾಟರ್ಸ್ ನ ಹಿಂದೆ ಒಂದು ವಿಷಯ ಇದೆ. ಬಿಹೇವಿಯರಲ್ ಎಕನಾಮಿಸ್ಟ್ ಡ್ಯಾನ್ ಅರಿಲಿ ಅವರು ಮತ್ತು ಅವರ ಟೀಮ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಜನರ ಮುಂದೆ 2 ಚಾಕ್ಲೇಟ್ ಇಡ್ತಾರೆ. ಒಂದು ಹರ್ಷೀಸ್ ಕಿಸಸ್, ಇನ್ನೊಂದು ಲಿಂಡೆಟ್ ಟ್ರಫಲ್ ಅಂತ. ಹರ್ಷೀಸ್ ಕಿಸಸ್ ಒಂದು ನಾರ್ಮಲ್ ಚಾಕ್ಲೇಟ್, ಅದರ ಪ್ರೈಸ್ 0, ಫ್ರೀ ಇರುತ್ತೆ. ಇನ್ನೊಂದು ಲಿಂಡೆಟ್ ಟ್ರಫಲ್ ಏನಿರುತ್ತೆ, ಇದು ತುಂಬಾ ಒಳ್ಳೆ ಕ್ವಾಲಿಟಿ, ಅದರ ಪ್ರೈಸ್ ಅದು 3 cents ಅಂತ ಇಡ್ತಾರೆ. ಇಲ್ಲೇನಾಗುತ್ತೆ, ಅಬ್ವಿಯಸ್ಲಿ ಎಲ್ಲರ ಗಮನ ಎಲ್ಲೋಗುತ್ತೆ, ಸಾಧಾರಣ ಆಗಿದ್ರು ಕೂಡ ಫ್ರೀ ಯಾವ್ದಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಇದೇನು ಆಶ್ಚರ್ಯ ಪಡುವಂತದ್ದಲ್ಲ. ಬಟ್ ಆಶ್ಚರ್ಯ ಇರೋದು ಅಂತಂದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ಸಣ್ಣ ಬದಲಾವಣೆ ಮಾಡ್ತಾರೆ. ಹರ್ಷೀಸ್ ಕಿಸಸ್ ಏನಿದೆ ಅದಕ್ಕೆ 1 cent ಇಡ್ತಾರೆ ಪ್ರೈಸ್. ಟಫಲ್ 13 cents ಇತ್ತು, ಅದನ್ನ 1 cent ಕಡಿಮೆ ಮಾಡಿ 12 cent ಇಡ್ತಾರೆ. ಎರಡರ ನಡುವೆ 11 cent ವ್ಯತ್ಯಾಸ ಇದೆ. ಬಟ್ ಸ್ಟಿಲ್ ಜನರ ಆಯ್ಕೆ ಎಲ್ಲಿಗೆ ಹೋಗುತ್ತೆ ಈಗ ಅಂದ್ರೆ ಹರ್ಷೀಸ್ ಆಗಿರೋದಿಲ್ಲ, ಟಫಲ್ ಕಡೆ ತಿರುಗುತ್ತೆ. ಯಾಕಂದ್ರೆ ಪ್ರೀಮಿಯಂ, ಟೋಟಲಿ ಡಿಫರೆಂಟ್ ರಿಸಲ್ಟ್. ಇದು ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ, ಒಂದ್ಸಲ ಚೆಕ್ ಮಾಡಿ. 0 ಪ್ರೈಸ್ ಎಫೆಕ್ಟ್, ಅರಿಲೆ ಚಾಕ್ಲೇಟ್ ಚಾರ್ಟ್. ಸೊ ಬ್ರೈನ್ಗೆ ಫ್ರೀ ಅನ್ನೋದು ಒಂದು ಪ್ರೈಸ್ ಅಲ್ಲ, ಅದೊಂದು ಬೇರೆ ಕ್ಯಾಟಗರಿ. ರಿಸರ್ಚರ್ಸ್ ಇದನ್ನ 0 ಪ್ರೈಸ್ ಎಫೆಕ್ಟ್ ಅಂತ ಕರೀತಾರೆ. ಇದನ್ನ ಬ್ರೈನ್ ಸ್ಕ್ಯಾನ್ ನಲ್ಲಿ ಕೂಡ ನೋಡಿದ್ದಾರೆ. ಫ್ರೀ ವಸ್ತು ಸಿಕ್ತು ಅಂದ್ರೆ ತಲೆಯಲ್ಲಿ ಒಂದು ಸಣ್ಣ ಹ್ಯಾಪಿ ಸ್ವಿಚ್ ಆನ್ ಆಗುತ್ತೆ, ಸಂತೋಷದ ಸ್ವಿಚ್ ಆನ್ ಆಗುತ್ತೆ. ಇದನ್ನ ಸೇಮ್ ವೆಬಿನಾರ್ಗೆ ಅಪ್ಲೈ ಮಾಡಿ. 0 ಇಂದ 199. ಆ ವ್ಯಕ್ತಿ ಬ್ರೈನ್ ನಲ್ಲಿ 199 ನಷ್ಟ ಆಗ್ಲಿಲ್ಲ, ಒಂದು ಕ್ಯಾಟಗರಿ ಚೇಂಜ್ ಆಗೋಯ್ತು. ಇವ್ರು ನನಗೆ ಸಹಾಯ ಮಾಡೋರು ಅನ್ನೋದೋಗಿ ನನಗೆ ಮಾರೋರು ಅಂತ ಆಯ್ತು. ಇದು ಎವರಿ ಬ್ರೈನ್ ನ ಸಮಸ್ಯೆ, ಪ್ರೈಸ್ ಸಮಸ್ಯೆ ಅಲ್ಲ. ಹಾಗೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ವಿಷಯ ಈಗ ತುಂಬಾನೇ ಸದ್ ಮಾಡುತ್ತೆ. ಅದೇನಂತಂದ್ರೆ ಮೊದಲು 99 ಅಥವಾ 199 ವೆಬಿನಾರ್ ಅಂತ ಹಾಕ್ತಾರೆ. ಆಮೇಲೆ ಆ ವೆಬಿನಾರ್ ಅಲ್ಲಿ ತಮ್ಮದೇ ಇನ್ನೊಂದು ಕೋರ್ಸ್ ಅನ್ನ ಪ್ರಮೋಟ್ ಮಾಡ್ಕೊಳ್ತಾರೆ. ಅದಕ್ಕೆ ಸೇರ್ಕೊಳ್ಳಕ್ಕೆ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ. ಅದ್ರಲ್ಲಿ ಹಂಗಿದೆ ಹಿಂಗಿದೆ ಅಂತ ಮೊದಲು ಬೇಸಿಕ್ ಮಾಹಿತಿಯನ್ನ ಕೊಟ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಅದಕ್ಕೆ ಸೇರ್ಕೊಳ್ಳಕ್ಕೆ ಮೋಟಿವೇಟ್ ಮಾಡ್ತಾರೆ. ನಾವು ಆ ರೀತಿ ಯಾವ್ದನ್ನು ಮಾಡೋದಿಲ್ಲ. 199 ಪೇ ಮಾಡಿ ವೆಬಿನಾರ್ಗೆ ಬಂದಿದ್ದೀರಿ ಅಂದ್ರೆ ಅದ ಅವತ್ತಿಗೆ ಆ ಟಾಪಿಕ್ ಮುಗಿದೋಯ್ತು, ಕ್ಲೋಸ್. ನಾವ್ ಇನ್ನೊಂದಕ್ಕೆ ಜಾಯ್ನ್ ಆಗಿ ಇನ್ನೂ ಜಾಸ್ತಿ ವಿಷಯ ತಿಳ್ಕೊಳ್ಬಹುದು. ಇದನ್ನೆಲ್ಲ ಹೇಳೋದೇ ಇಲ್ಲ. ಯಾಕೆ ಜನ 99, 199 ಅಂದ ತಕ್ಷಣ ಕೋಪ ಮಾಡ್ಕೊಳ್ತಾರೆ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ಮೇ ಬಿ ಅವರೆಲ್ಲೋ ಮೋಸ ಹೋಗಿರ್ಬೋದು. ಆ ರೀತಿಯಾಗಿ ನಾನೀಗ ಹೇಳಿದ್ನಲ್ಲ ಹಂಗೆ. ಬಟ್ ಆ ರೀತಿ ನಾವು ಟಿಟ್ ಬೈಟ್ ಕೊಡೋದೇ ಇಲ್ಲ. ವೆಬಿನಾರ್ ಅಟೆಂಡ್ ಮಾಡಿದವ್ರು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಆತರ ಏನಾದ್ರು ಹೇಳಿದ್ವಾ ಅಂತ. ಜೊತೆಗೆ ನಾವ್ ಯಾರನ್ನು ಫೋರ್ಸು ಮಾಡಲ್ಲ, ಆಗೋದು ಬಿಡೋದು ನಿಮಗ್ ಬಿಟ್ಟದ್ದು. ಜೊತೆಗೆ
ಈಗಾಗಲೇ ಎಲ್ಲವನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ ಯೂಟ್ಯೂಬ್ ಅಲ್ಲಿ. ಅದು ಕಂಟಿನ್ಯೂ ಕೂಡ ಆಗುತ್ತೆ. ನಾವ್ ಏನೇ ಪ್ರೋಗ್ರಾಮ್ಸ್ ನ ಮಾಡಿದ್ರು ಅದು ಅಡಿಷನಲ್ ಬಿಟ್ರೆ ಆಸ್ ಯೂಶುವಲ್ ಮುಂದುವರಿಯುತ್ತೆ. ಹಾಗೆ ಇನ್ನೊಂದಷ್ಟು ಜನ ಕೆಲವೊಂದು ತಪ್ಪು ಅಭಿಪ್ರಾಯಗಳನ್ನು ಕೂಡ ಇಟ್ಕೊಂಡಿರ್ಬೋದು. ಯಾಕೆಂದ್ರೆ ಮುಂಚೆ ನೀವು ಜಾಸ್ತಿ ವಿಡಿಯೋ ಮಾಡ್ತಿದ್ರಿ, ಇವಾಗ ಕಡಿಮೆ ಅಂತಾನ. ಬಟ್ ವಿಡಿಯೋಗಳ ಸಂಖ್ಯೆ ಕಡಿಮೆ ಆಗಿರೋದಕ್ಕೆ ಇದ್ಯಾವುದು ಕಾರಣ ಅಲ್ಲ. ಕಾರಣ ಆಗಿರೋದು ಸೆಬಿಯರ್ ರೂಲ್ಸ್. ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡೋದು ನಿಷಿದ್ಧ. ನಾವೇನೇ ಸ್ಟಡಿ ಮಾಡಿ ಅಂದ್ರೂ ಕೂಡ ತುಂಬಾ ಜನ ಅದನ್ನ ಬೇರೆ ತರನೇ ತಗೊಳ್ಳೋದು. ಸೊ ಹಾಗಾಗಿ ಸೆಬಿ ಅದನ್ನ ರಿಸ್ಟ್ರಿಕ್ಟ್ ಮಾಡಿದೆ. ಆ ರಿಸ್ಟ್ರಿಕ್ಷನ್ ಕಾರಣಕ್ಕೆ ಮುಂಚಿನ ತರ ಜಾಸ್ತಿ ವಿಡಿಯೋಗಳು ಬರ್ತಿಲ್ಲ ಅಷ್ಟೇ. ನನ್ಗೇನು ವಿಡಿಯೋಗಳನ್ನ ಮಾಡಬಾರ್ದು ಅಂತ ಇಲ್ಲ. ಯಾಕಂದ್ರೆ ವಿಡಿಯೋಗಳ ಸಂಖ್ಯೆ ಜಾಸ್ತಿ ಆದ್ರೆ ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಆದ್ರೆ ನನಗೆ ಇನ್ನು ಸ್ವಲ್ಪ ಇನ್ಕಮ್ ಜಾಸ್ತಿ ಆಗುತ್ತೆ. ಯಾರಾದ್ರೂ ಇನ್ಕಮ್ ನ ಕಳ್ಕೊಳಕ್ ಇಷ್ಟಪಡ್ತಾರ? ಇಲ್ಲ ಅಲ್ವಾ? ರಿಸ್ಟ್ರಿಕ್ಷನ್ ಕಾರಣಕ್ಕೆ ಅಥವಾ ರೂಲ್ಸ್ ನ ಕಾರಣಕ್ಕೆ ಸಂಖ್ಯೆ ಕಡಿಮೆ ಆಗಿರೋದು ಅಷ್ಟೇನಾ, ಬೇರೆ ಇನ್ನೇನು ಕಾರಣ ಇಲ್ಲ. ಹಾಗೆ ಫ್ರೀಯಾಗಿ ಕಲಿಯೋರಿಗೆ ಖಂಡಿತ ನನಗಾಗ್ಲೇ ಪ್ಲೇ ಲಿಸ್ಟ್ ಗಳನ್ನು ತೋರಿಸ್ದೆ. ಆ ಪ್ಲೇ ಲಿಸ್ಟ್ ಗಳಿಗೆ ಹೋಗಿ ಕಲೀರಿ. ಜೊತೆಗೆ ಬೇರೆ ಯಾರೇ ವಿಡಿಯೋ ಮಾಡ್ಲಿ, ನಿಮ್ಗೆ ಹಿಂದಿ ಇಂಗ್ಲಿಷ್ ಬರುತ್ತಾ, ಇನ್ನೂ ಸಾಕಷ್ಟು ಆಪರ್ಚುನಿಟಿ ಇರುತ್ತೆ ಕಲಿಯೋದಕ್ಕೆ ಯೂಟ್ಯೂಬ್ ಅಲ್ಲಿ. ಇಲ್ಲ ಕನ್ನಡನೇ ಅಂದ್ರೆ ಬೇರೆ ಇನ್ನೂ ಕೆಲವರು ಫ್ರೀ ವಿಡಿಯೋಸ್ ಅನ್ನೇ ಮಾಡ್ತಾರೆ. ಕಲೀರಿ, ತಪ್ಪೇನಿಲ್ಲ. ನಮ್ಮ ವಿಡಿಯೋಸ್ ನೋಡಿನೇ ನೀವು ಕಲಿಬೇಕು ಅಂತ ಏನಿಲ್ಲ. ನಾನು ಈ ಹಿಂದಿನಿಂದನೂ ಕೂಡ ಹೇಳಿದ್ದೀನಿ, ನಾಲೆಡ್ಜ್ ಎಲ್ಲಿಂದನಾದ್ರೂ ಬರ್ಲಿ, ಜಸ್ಟ್ ಗ್ರಾಬ್ ಇಟ್. ಅದು ಯಾರೇ ಆಗಿರ್ಲಿ, ಅವರ ಎಕ್ಸ್ಪೀರಿಯನ್ಸ್ ನ ಅವರು ತಾರೆ ಎರಿತಿರ್ತಾರೆ. ಕಲಿಬೇಕು, ಬಟ್ ನಮಗೆ ಡೆಡಿಕೇಶನ್ ಇರಬೇಕು. ಸುಮ್ನೆ ವಿಡಿಯೋ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದಲ್ಲ. ಡೆಡಿಕೇಶನ್, ಕಲಿಬೇಕು ಅನ್ನೋ ಛಲ. ಆ ಛಲ ಇಲ್ಲ ಅಂದ್ರೆ ನೀವು 1000 ವಿಡಿಯೋ ನೋಡಿದ್ರು ಏನೂ ಆಗಲ್ಲ. ಇವತ್ತು ಹೆಂಗಿದ್ದೀರಾ, ಇನ್ನು 5 ವರ್ಷ ಕಳೆದ್ರು ಹಿಂಗೆ ಇರ್ತೀರಿ. ಬದಲಾಗಬೇಕು ಅಂದ್ರೆ ಡೆಡಿಕೇಶನ್, ಪೇಷನ್ಸ್, ಕಮಿಟ್ಮೆಂಟ್, ಈ 3 ಇರ್ಲಿ. ಇನ್ ಕೇಸ್ ನೀವ್ ಯಾರಾದ್ರೂ ಸರ್ವಿಸ್ ಕೊಡ್ತಿದ್ರೆ ಖಂಡಿತ ನೀವು ನಿಮ್ಮ ಟೈಮ್, ನಿಮ್ಮ ರಿಸರ್ಚ್, ನಿಮ್ಮ ಖರ್ಚು ವೆಚ್ಚಗಳು ಅದಕ್ಕೆ ಚಾರ್ಜ್ ಮಾಡ್ತಿರೋದು. ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ನೀವು ಫ್ರೀ ಆಗಿ ಕೊಡ್ತೀರಾ ಕೊಡಿ, ಬಟ್ ತುಂಬಾ ದಿನ ಸಸ್ಟೈನ್ ಆಗಕ್ ಆಗೋದಿಲ್ಲ. ಜೊತೆಗೆ ಫ್ರೀ ಆಗಿ ತಗೊಳ್ಳೋರು ಎಷ್ಟೋ ಜನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ವಿಡಿಯೋನ ನೋಡ್ತಾರೆ, ಸುಮ್ನೆ ಆಗ್ತಾರೆ, ಇಗ್ನೋರ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್. ಯಾವಾಗ ಸ್ವಲ್ಪ ನಾವು ಪೇ ಮಾಡ್ತೀವಿ ಅವಾಗ ಇರುವಂತ ಕಾಳಜಿ ಫ್ರೀ ಆಗಿರೋವಾಗ ಇರೋದಿಲ್ಲ. ಇದು ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ಒಂದ್ಸಲ ಯೋಚನೆ ಮಾಡಿ. ಸರಿ ಗೆಳೆಯರೆ, ಆಲ್ಮೋಸ್ಟ್ 20 ನಿಮಿಷ ಆಗಿದೆ. ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ. ಯಾಕಂದ್ರೆ ಇದೇನು ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲ, ಬಟ್ ನಾವು ಒಂದು ಗೆರೆ ಎಳಿಬೇಕು ಲಕ್ಷ್ಮಣ್ ರೇಖೆ ತರ ಅನಿಸ್ತು. ನಮ್ಮ ಕ್ಲೈಂಟ್ ಆಗಿರುವಂತ ಒಬ್ರು ಪ್ರೊಫೆಸರ್ ಕೂಡ ಇದನ್ನ ಸಜೆಸ್ಟ್ ಮಾಡಿದ್ರು, ಒಂದು ವಿಡಿಯೋ ಮಾಡಿ ಹೇಳಿ ಅಂತ. ಕ್ಲಾರಿಫಿಕೇಶನ್ ಅನ್ನೋದಕ್ಕಿಂತ ನಾವು ಮುಂದೆ ಮಾಡ್ತಿರೋದಕ್ಕೆ ಪದೇ ಪದೇ ನಾವು ಅದನ್ನ ಹೇಳ್ತಾ ಕೂತ್ಕೊಳ್ಳಕ್ ಆಗೋದಿಲ್ಲ. ಹಾಗಾಗಿ ಒಂದ್ಸಲ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀನಿ ಅಷ್ಟೇ. ತಪ್ಪಿದ್ರೆ ಕ್ಷಮೆ ಇರ್ಲಿ. ಇನ್ನು ಬೇರೆ ಬೇರೆ ವಿಷಯನ ತಿಳ್ಕೊಳ್ಬೇಕು ಅಂದ್ರೆ ರೆಗ್ಯುಲರ್ ಆಗಿ ಒಂದಲ್ಲ ಒಂದು ಪ್ರೋಗ್ರಾಮ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಬನ್ನಿ ಎಲ್ರು ಜೊತೆಯಾಗಿ ಕಲಿಯೋಣ. ಆಗದೆ ಇರೋರು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಸಿಗುತ್ತೆ ಫ್ರೀಯಾಗಿ. ನಾವು ಕೂಡ ಕೊಡ್ತಾ ಇದ್ದೀವಿ ಪ್ರತಿದಿನ. ಅದ್ಯಾವುದು ನಿಲ್ಲೋದಿಲ್ಲ. ಕಲೀರಿ, ಬಟ್ ಫ್ರೀ ಅನ್ನೋ ಬೇಜವಾಬ್ದಾರಿ ಬೇಡ. ಜವಾಬ್ದಾರಿ ಇಟ್ಟು ಕಲೀರಿ. ಆಗ್ಲೇ ಕಲಿಯೋದಿಕ್ಕೆ ಸಾಧ್ಯ ಆಗೋದು. ಬೇಜವಾಬ್ದಾರಿತನ ನಮ್ಮನ್ನ ಹಾಳು ಮಾಡುತ್ತೆ. ಜವಾಬ್ದಾರಿಯಿಂದ ವರ್ತಿಸಿದ್ರೆ ಫ್ರೀ ಕಂಟೆಂಟ್ ಅಲ್ಲೇ ಬೇಕಾದಷ್ಟು ವಿಷಯ ತಿಳ್ಕೊಳ್ಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.